ಹಾ ನಿನಗ್ ನೋಡಕ್ಕೆ ಇವ್ಗೆ ಏನ್ ಹುಚ್ಚಿಡ್ದೈತಾ ಮೆಂಟ್ಲಾ ಅಂತ ಅನ್ಸುತ್ತಲ್ವಾ. ಅಯ್ಯೋ ಇದು ವರಮಹಾಲಕ್ಷ್ಮಿ ಹಬ್ಬ, ಬಟ್ ಏನಂದ್ರೆ ಇನ್ನೊಂದ್ 2 ದಿವ್ಸ ಬೇಗ ಮಾಡ್ಬೇಕಾಯ್ತು, ಲೇಟ್ ಆಯ್ತು ಅನ್ಸುತ್ತೆ. ಅಂದ್ರೆ ಗೋದ್ವಿ ಹುಲ್ ಬರ್ಸಕ್ಕೆ ಇವನ್ ನೆನ್ಸಿ ಮೊಳಕೆ ಕಟ್ಟಿದೀನಿ. ಒಂದಿನ ಫುಲ್ ನೆನ್ಸಿ, ಒಂದಿನ ಫುಲ್ ಹುಳ್ಳಿಕಾಳು ಕಟ್ತೀವಲ್ಲ ಆ ರೀತಿ ಮೊಳಕೆ ಕಟ್ಟಿದೀವಿ. ನೋಡ್ ಮೊಳಕೆ ಹೆಂಗ್ ಬಂದ, ಹತ್ರಕ್ ತಾಂಬರ್ರಿ. ಬಂದವ ಹಾ ಬಂದವೇನ್ರಿ? ಹಿಂಗ್ ಮಳೆಗ್ ಬಂದವೆ. ಈಗ ಅದು ಮಣ್ಣಿಗೆ ಹಾಕ್ಬೇಕು. ಹಾಯ್ ಫ್ರೆಂಡ್ಸ್, ಇದು ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಅಂತ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಏನೇನೆಲ್ಲ ಮಾಡ್ತೀನಿ ಹಬ್ಬಕ್ ಮುಂಚೆ ಅಂತ ರೆಡಿ ಮಾಡ್ಕೊಂತಾ ಇದ್ದೀನಿ. ಈಗ ಗೋದ್ವೆ ಮೊಳಕೆ ಬಂದಿದೆ, ಅವನ್ನ ಮಣ್ಣಿಗೆ ಹಾಕೋಣ ಅಂತ. ಗೊಬ್ಬರ ಇದ್ದಿದ್ರೆ ಚೆನ್ನಾಗಿರೋದು, ಬಟ್ ಏನಂದ್ರೆ ಗೊಬ್ಬರ ಇಲ್ಲ. ಇಲ್ಲಿ ಓಲಲ್ಲಿ ಬರುತ್ತೇನ ಕಣ್ರಿ, ಏನಾರ ಇಟ್ಟಿದ್ರೆ. ಇಷ್ಟಕ್ಕೆ ಯಾಕೆ ಆಗ್ತಾ ಇದೆಯಾ ನೀವು? ನನ್ನ ತಲೆಯಲ್ಲಿ ಏನೇನೋ ಇರುತ್ತೆ ಕಣ್ರಿ, ಬಟ್ ನಾನು ಅನ್ಕೊಂಡಂಗ ಆಗಲ್ಲ, ಆವಾಗ ಬೇಜಾರಾಗುತ್ತೆ. ಈಗ ಇದಕ್ಕೆ ಹಿಂಗ ಹಾಕಿ ಇದ್ರ ಮ್ಯಾಕೆ ವರಮಹಾಲಕ್ಷ್ಮಿ ವ್ರತ ಅಂತ ಬರೆಯೋಣ ಅಂತ ಅನ್ಕೊಂಡಿದೀನಿ. ಅದೇನ್ ಸಕ್ಸಸ್ ಆಗುತ್ತಾ? ಅದಕ್ಕೆ ಇದಕ್ಕೆ ಹಾಕ್ತಾ ಇದೀನಿ. ಇವಕ್ಕೆಲ್ಲ ಹಾಕ್ಬೇಕು. ಫಸ್ಟಿಗೆ ಎಲ್ಲಕ್ಕೂ ಮಣ್ಣು ಹಾಕೋಣ, ಸರಿಯಾ? ಇದೇ ಪೆನ್ನು ಹೆಂಗಾಗುತ್ತಾ, ಜಾಸ್ತಿ ಅನ್ನಂಗಿಲ್ಲ. ಎಷ್ಟು ಸಣ್ಣ ಬರಿಬೇಕ್ರಿ? ಕಾಣಿಸ್ತಾಯ್ತಾ? ಓಯ್ ಹಿಂಗೆ ಜಡ್ದಾಯ್ತು. ವರಮಹಾಲಕ್ಷ್ಮಿ ವ್ರತ ಅಂತ ಆಗುತ್ತಾ? ಆಗಲ್ವಾ? ಆಗಲ್ವಾ? 6 ಅಕ್ಷರ ಬರಿಬೇಕು. ವ್ರತ ಕೆಳಗೆ ವರಮಹಾಲಕ್ಷ್ಮಿ. ಇಲ್ಲ ಲಕ್ಷ್ಮಿ ಬಾರಮ್ಮ ಬರೆಯೋಣ ಸಾಕು. ಲಕ್ಷ್ಮಿ ಬಾರಮ್ಮ ಬರೆಯೋಣ ಫ್ರೆಂಡ್ಸ್. ಯಾವುದು ನಿಜ, ಯಾವುದು ಸುಲಭ ಅಲ್ಲ. ಈ ಸರ್ಕಸ್ ಎಷ್ಟೊತ್ತಿಂದ ಮಾಡ್ತಿರೋದು ಅಂದ್ರೆ ಅರ್ಧ ಗಂಟೆ ಆಗೈತಿ. ಇದು ಬರೆಯಕ್ಕೆ ಅಳತೆ ಮಿಸ್ ಆಗೋದು, ಯಪ್ಪ ಎಷ್ಟು ಕಷ್ಟ ಅಂತ ಅಂದ್ರೆ. ಹಬ್ಬ ಮುಗಿಯೋದ್ರೊಳಗಡೆ ನಾಟಕ ಬಂದ್, ಅಂದರೆ ಕೇಲ್ ಕಥಮ್ ನಾಟಕ ಬಂದ್ ಅಂತಾರಲ್ಲ ಆ ರೀತಿ. ನಾನಿದು ಓನ್ ವಾಯ್ಸಲ್ಲೇ ಅಲ್ಲಿನೇ ಮಾತಾಡಿಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಬಟ್ ಮೈಕ್ ಕೈ ಕೊಟ್ಟು ವಿಡಿಯೋದಲ್ಲಿ ವಾಯ್ಸ್ ಸ್ವಲ್ಪನೂ ಬಂದಿಲ್ಲ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು. ಅದರಿಂದ ನಾನು ಬ್ಯಾಕ್ ವಾಯ್ಸ್ ಕೊಡ್ತಾ ಇದ್ದೀನಿ. ನಾನು ಬರೆಯೋದಕ್ಕೂ ಮುಂಚೆನೇ ಏನು ಬರೆಯೋಕ್ಕೆ ಹೋದರೂ ಕೂಡ ಎಷ್ಟು ಸಿಂಪಲ್ ಇದೆ. ಬಟ್ ಅಲ್ಲಿ ಏನಂತಂದರೆ ನಾನು ಒತ್ತಕ್ಷರಗಳನ್ನು ಬರೆಯೋಕ್ಕೆ ಜಾಗ ಸಾಕಾಗ್ತಿರ್ಲಿಲ್ಲ, ಇಲ್ಲ ಜಾಗ ಅಡ್ಜಸ್ಟ್ ಮಾಡಿದ್ರೆ ಅದು ಕೂಡ್ಸೋದೇ ಕಷ್ಟ ಆಗ್ತಾಯಿತ್ತು. ಕೊನೆಗೆ ನಾನು ವರಮಹಾಲಕ್ಷ್ಮಿ ವ್ರತ ಅಂತ ಬರೆಯೋ ಥಾಟೆಲ್ಲ ಇತ್ತು, ಬಟ್ ಆಗಲಿಲ್ಲ. ಲಕ್ಷ್ಮೀ ಬಾರಮ್ಮ ಅಂತ ಬರೆದಿದ್ದೇನೋ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಹುಲ್ಲು ಹುಟ್ಟಿದಾಗ ಯಾವ ರೀತಿ ಕಾಣಿಸ್ತಾ ಇದೆ ಗೊತ್ತಾ? ನಾನಂತೂ ದಂಗಾಗೋದೆ. ಹುಲ್ಲು ಹುಟ್ಟಿದಾಗಲೇ ಇದೆಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಹೆಂಗೆ ಸಾಧ್ಯ, ಇದು ನನಗೆ ಮಾತ್ರನೇ ಸಾಧ್ಯ ಅಂತ ಹೇಳಿ ನನಗೆ ನಾನೇ ಶಾಬಾಷ್ಗಿರಿ ಕೊಟ್ಕೊಂಡೆ. ಅದು ಯಾವ ರೀತಿ ಹುಲ್ಲು ಹುಟ್ಟಿದೆ ಅನ್ನೋದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದು ಆಲ್ರೆಡಿ ನಾನು ವಿಡಿಯೋ ಶೂಟ್ ಮಾಡಿಕೊಂಡು 1 ವಾರ ಆಗಿತ್ತು. ಬಟ್ ಈಗ ಹುಲ್ಲು ಗೋಧುವೆ ಹುಲ್ಲು ಎಷ್ಟು ಬೆಳೆದಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ನೀವು ನೋಡ್ತಾ ಇರೋವಷ್ಟು ಸುಲಭಕ್ಕೆ ನಾನು ಬರೀಲಿಲ್ಲ. 1 ಅವರ್ ಅದು ನಮ್ಮನೆಯವ್ರದ್ದು ನಂದು ಜೋರು ಜಗಳನೇ ಆಗೋಯ್ತು ಅಂತ ಹೇಳ್ಬೋದು. ಫೈನಲ್ ಆಗಿ ಈ ರೀತಿ ಬರೆದು ಈಗ ಮತ್ತೆ ಅದ್ರ ಮೇಲ್ಗಡೆ ನಾನು ಗೋಧುವೆ ಮುಚ್ಚೋ ಥರ ಮಣ್ಣನ್ನು ಹಾಕ್ತಾಯಿದ್ದೀನಿ. ನನಗೆ ಸ್ಯಾಂಡ್ ಹಾಕೋದು ಇಷ್ಟ ಇರಲಿಲ್ಲ. ನಮ್ಮನೆಯವರು ಸ್ಯಾಂಡ್ ಹಾಕಿದರೆ ಅದು ನೀಟಾಗಿ ಮಣ್ಣು ಸ್ವಲ್ಪ ದಪ್ಪ ಇರುತ್ತಲ್ಲ, ಅಕ್ಷರ ಬರೆಯೋಕೆ ಹೋದಾಗ ಅದೆಲ್ಲ ಎದ್ದು ಬರುತ್ತೆ. ಈ ರೀತಿ ಮರಳಲ್ಲಿ ಬರೆದು ಅದ್ರ ಮೇಲೆ ಮಣ್ಣು ಹಾಕು, ತಳದಲ್ಲಿ ಮಣ್ಣು ಇದೆಯಲ್ಲ ಅಂತ ಅಂದರು. ಬಟ್ ಸ್ಯಾಂಡಲ್ಲೂ ಗಿಡಗಳು ಬರುತ್ತೆ, ನಾವು ಅಡಿಕೆ ಗೋಟ್ ಹಾಕಿದ್ದು ಸ್ಯಾಂಡಲ್ಲೇ ಅಲ್ವಾ, ಅದರಿಂದ ಈ ರೀತಿಯಾಗಿ ಹಾಕಿ ಇವಾಗ ನೀರು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಬೇಕಾದ್ರೆ ಕೊಚ್ಚದಂಗೆ, ಅಂದರೆ ಜೋರಾಗಿ ಹಾಕ್ಬಿಟ್ರೆ ಇನ್ನು ಗೋಧುವೆ ಎಲ್ಲ ಹೋಗುತ್ತೆ ಅಂತೇಳಿ ಈ ರೀತಿಯಾಗಿ ಬಾಟ್ಲಿಗೆ ಕ್ಯಾಪ್ಗೆ ನಾನು ಸಣ್ಣದಾಗಿ ಪಿನ್ನುಯಿಂದ ಹೋಲ್ ಮಾಡಿಕೊಂಡು ಈ ರೀತಿಯಾಗಿ ಹಾಕ್ತೆ. ಅದಾದಮೇಲೆ ಒಂದು ಸ್ವಲ್ಪ ಪಾಟ್ಗಳು ಮಡಿಕೆಗಳು ಎಲ್ಲ ತೊಗೊಂಡೆ, ಅವಕ್ಕೂ ಕೂಡ ಹಾಕೋಣ ಅಂತ. ನಮ್ಮ ಮನೆಯವ್ರ ಹತ್ತಿರ 1 kg ಅಷ್ಟು ಗೋಧುವೆನೇ ಮೊಳಕೆ ಕಟ್ಟಿದೆಯಾ, ಹುಲ್ಲು ಏನಾರ ಚೆನ್ನಾಗಿ ಬರೋದಲ್ಲೇ ಇರ್ರಿ ಅಂತ ಹಂಗೆ ಆಡ್ತಾಯಿದ್ರು. ಲಕ್ಷ್ಮಿಗೆ ಗೋಧುವೆ ಇಷ್ಟ, ಅದರಿಂದ ಲಕ್ಷ್ಮಿ ಬರೆಸ್ತಾಳೆ ಅಂತೇಳಿ ಹಾಕಿದ್ದೆ. ಮೊಳಕೆಯನ್ನು ಚೆನ್ನಾಗಿ ಬಂದಿತ್ತು. ಬಟ್ ಗೋಧುವೆ ಹುಲ್ಲು ಕೂಡ ಚೆನ್ನಾಗಿ ಬಂದಿದೆ. ಅದು ಯಾವ ರೀತಿ ಬಂದಿದೆ ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಇದು ಫುಲ್ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ಬ್ಲಾಗೇ ಆಗಿರುತ್ತೆ. ಆಲ್ರೆಡಿ ಇವಾಗೆಲ್ಲ ವರಮಹಾಲಕ್ಷ್ಮಿ ಡೂ ಆರ್ ಡೈ ಟೈಮ್ಗೆ ಅಂದರೆ ಈಗ ಮಾಡಲೇಬೇಕು. ಬೆಳಗ್ಗೆ ಎದ್ರಲ್ಲೇ ಪೂಜೆ ಮುಗ್ದೇ ಹೋಗಿರುತ್ತೆ, ನಾಳೆ
ಇದರಲ್ಲಿ ಅದರಿಂದ ಬಟ್ ಅಡುಗೆ ಅಂದರೆ ಖಾರದ ತಿಂಡಿಗಳು ಮಾಡಿರೋದು ಎಲ್ಲ ವಿಡಿಯೋನೂ ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಏನೇನೆಲ್ಲ ತಿಂಡಿ ಮಾಡಿದ್ದೀನಿ ಅಂದರೆ ಚಕ್ಲಿ, ರವೆ ಉಂಡೆ, ಕರ್ಜಿಕಾಯಿ ಈ ಥರದ್ದು ಅದನ್ನೆಲ್ಲ ನಾನು ಹಬ್ಬ ಕಳೆದ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಬಟ್ ನನಗೆ ಟೈಮ್ ಇಲ್ಲ, ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೂ ಟೈಮ್ ಇಲ್ಲ, ವಿಡಿಯೋ ಬೇರೆ ಕ್ಯಾಪ್ಚರ್ ಮಾಡಬೇಕು. ಬಟ್ ಮನೆ ಕೆಲಸ ಇದು ಯಾವುದೂ ಮುಗೀತಾ ಇಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ. ಹಬ್ಬ ಕಳೆದ್ಮೇಲೆ ಅದೊಂದು ಹಬ್ಬ ಯಾವ ರೀತಿ ಆಯಿತು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇದು ನಾನು ಇಷ್ಟು ಪ್ರಿಪ್ರೇಷನ್ನ ಮುಂಚೆನೇ ಮಾಡ್ಕೊಂಡಿದ್ದೆ. ಸ್ವಲ್ಪ ಡಿಫ್ರೆಂಟಾಗಿ ಈ ವರ್ಷ ದೀಪಕ್ಕೆ ಮತ್ತು ಕಾಯಿನಲ್ಲಿ ಸ್ವಲ್ಪ ಅಲಂಕಾರ ಮಾಡೋಣ ಅಂತ ನಿಮ್ಮ ಜೊತೆ ಹುಲ್ಲು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ನೋಡಿ ಇವಾಗ ಯಾವ ರೀತಿ ಬಂದಿದೆ ನೋಡ್ರಿ, ಯಾವ ರೀತಿ ಆಗಿದೆ. ಇದ್ರಾಗ ಲಾ ಯಾವುದು, ಕಾ ಯಾವುದು, ಕೀ ಯಾವುದು ಏನಾರು ಗೊತ್ತಾಗ್ತಾ ಇತ್ತು ಫ್ರೆಂಡ್ಸ್. ನಾನು ಬರಿಬೇಕಾದ್ರೆ ಅಷ್ಟು ಚೆನ್ನಾಗಿ ಬಂದಿತ್ತು ಅಲ್ವಾ. ಈಗ ನೋಡಿ, ಇದು ನೀವೇನಿದು ಈಗ ಗೊದ್ವೆ ಹಾಕಿ ಈಗಲೇ ಇಷ್ಟದ ಹುಲ್ಲು ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಾ? ಖಂಡಿತವಾಗ್ಲೂ ನಾನು ಆ ವಿಡಿಯೋ ಶೂಟ್ ಮಾಡಿ ಒಂದು ವಾರ ಕರೆಕ್ಟಿಗೆ ಇವತ್ತು 7 ದಿನ ಆಯಿತು. 7 ದಿನಕ್ಕೆ ಇಷ್ಟುದ ಬಂದಿದೆ ಗೋಧುವೆ ಹುಲ್ಲು. ಬಟ್ ಏನಂದರೆ ಲಕ್ಷ್ಮೀ ಬಾರಮ್ಮ ಕಾಣಿಸ್ತಾ ಇಲ್ಲ. ಇನ್ನು ಮಡಿಕೆಗಳಿಗೆಲ್ಲ ಹಾಕಿದ್ನಲ್ಲ ನೋಡಿ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಬಂದಿದೆ, ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಬಂದಿದೆ ಹುಲ್ಲು. ಅಂದರೆ 7 ದಿನಕ್ಕೆ ಇಷ್ಟು ಬಂದಿದೆ. ಅಂದರೆ 3 ಇಂಚು ಬಂದಿದೆ. 7 ದಿನಕ್ಕೆ 3 ಇಂಚಷ್ಟು ಉದ್ದ ಬಂದಿದೆ. ಜಾಸ್ತಿನೇ ಬಂದಿದೆ, ಬಟ್ ಕೆಳಗಿಂದ ಕಾಣಿಸ್ತಲ್ಲ. 5-6 ಇಂಚು ಅಷ್ಟು ಬಂದಿದೆ. ನಮಗೆ 1 ಅಡಿ ಬೇಕು ಅಂತ ಅಂದರೆ ಏನಿಲ್ಲ ಅಂದರೂ 10 ದಿನ, 7-8-10 ದಿನ ಮುಂಚೆ ಹಾಕಬೇಕು. ಫ್ರೆಂಡ್ಸ್, ಈ ಫುಲ್ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವಿಡಿಯೋನೇ ಆಗಿರುತ್ತೆ. ಅಂದ್ರೆ ನಾನು ಇಲ್ಲಿವರೆಗೂ ಗೋಧುವೆನೆಲ್ಲ ಹುಲ್ಲು ಬರೋದಿಕ್ಕೆ ಅಂತೇಳಿ ತೊಳೆದಿದ್ದೀನಿ. ಅಂದ್ರೆ ಮೊಳಕೆ ಬರ್ಸಿ ಗೋಧುವೆ ಹಾಕಿದೆ. ಅದು ಇವಾಗ ಎಷ್ಟೆತ್ರ ಬೆಳೆಯುತ್ತೋ ಗೊತ್ತಿಲ್ಲ. ನಾನು ಆಲ್ರೆಡಿ ತುಂಬಾ ಕಡಿಮೆ ಟೈಮಲ್ಲಿ ಹಾಕಿದ್ದೀನಿ. ಈಗ ನಾನು ಹೇಗಿದ್ರು ಸೂಸ್ಲು ರೆಡಿ ಮಾಡಿ ಇಟ್ಬಿಡೋಣ ಅಂತ. ಏನ್ ಸೂಸ್ಲು ಅಂತ ನೋಡ್ತಾ ಇದ್ದೀರಾ? ಕರ್ಜಿಕಾಯಿಗೆ ಈ ಸೂಸ್ಲು ರೆಡಿ ಮಾಡಿಟ್ರೆ ಯಾವಾಗ್ಲಾದ್ರೂ ನೈಟ್ ಟೈಮು ರೆಡಿ ಮಾಡ್ಕೊಬಹುದು ಅದನ್ನ ಅಂತ. ಅದು ಕರ್ದ ತಿಂಡಿದೆ ಒಂದು ವಿಡಿಯೋ ಮಾಡೋಣ ಅಂತಿದ್ದೀನಿ. ಅದೇನೇನ್ ತಿಂಡಿ ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ. ಇದ್ರಲ್ಲೇ ನಾನು ಪ್ರಿಪೇರ್ ವ್ಲಾಗಲ್ಲೇ ಇದನ್ನು ಸೇರಿಸ್ತಾ ಇದ್ದೀನಿ. ಅಂದ್ರೆ ಸೂಸ್ಲು ರೆಡಿ ಮಾಡೋದು ಕರ್ಜಿಕಾಯಿಗೆ ಏನೇನೆಲ್ಲ ಹಾಕಿ ಸೂಸ್ಲು ರೆಡಿ ಮಾಡಿದ್ದೀನಿ ಅಂತ ಬನ್ನಿ ಹತ್ರ ಬಂದು ನಿಮ್ ಜೊತೆ ಶೇರ್ ಮಾಡ್ತೀನಿ. ನಾನು ಕರ್ಜಿಕಾಯಿ ಸೂಸ್ಲು ಮಾಡೋದಿಕ್ಕೆ ನೋಡಿ, ಅರ್ಧ ಸೇರು ಕಡಲೆ ಬೀಜ, ಇದು ಎಳ್ಳು ಮತ್ತೆ ಗಸಗಸೆ, ಇವೆರಡರಿಂದ 1/4 kg ಅಂದ್ರೆ 250 ಗ್ರಾಮು, ಅರ್ಧ kg ಅಷ್ಟು ಬೆಲ್ಲ ಇಷ್ಟು ತಗೊಂಡಿದ್ದೀನಿ. ಇನ್ನು ಕೊಬ್ಬರಿ ಮತ್ತೆ 1-2 ಏಲಕ್ಕಿನ ಮಿಕ್ಸ್ ಮಾಡ್ಬೇಕು. ಫಸ್ಟ್ ಇದನ್ನೆಲ್ಲ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ತುಂಬಾ ನುಣ್ಣಗೆ ಪುಡಿ ಮಾಡಬಾರ್ದು, ಸ್ವಲ್ಪ ದಪ್ಪನೆ ಪುಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ಇಷ್ಟು ಹಾಕಿ ಪುಡಿ ಮಾಡ್ತೀನಿ. ಕಡಲೆ ಬೀಜದ ಜೊತೆ ಕಡಲೆ ಹಾಕಿದ್ರು ಕೂಡ ಬರೀ ಕಡಲೆ ಬೀಜ ಆದ್ರೆ ತಿರ್ಗೋದು ಕಷ್ಟ ಆಗುತ್ತೆ ಮಿಕ್ಸಿ. ಅದಕ್ಕೆ ಎರಡನ್ನು ಮಿಕ್ಸ್ ಮಾಡಿ ಇವಾಗ ಪೌಡರ್ ಮಾಡ್ತೀನಿ. ಬೆಲ್ಲನು ಕೂಡ ಇದ್ರ ಜೊತೆನೆ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದೀನಿ. ಬೆಲ್ಲನು ಕೂಡ ಸೇರ್ಸಿನೇ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ತೀನಿ. ಬನ್ನಿ ನೋಡಿ, ಇವಾಗ ಬ್ಯಾಟರ್ ರೆಡಿ ಆಯ್ತು. ಇದಕ್ಕೆ ಕೊಬ್ಬರಿ ತೋಟದತ್ರದಿಂದ ತಂದು ಮಿಕ್ಸ್ ಮಾಡ್ಬೇಕು. ಇದನ್ನೆಲ್ಲ ಯಾವಾಗ ರೆಡಿ ಮಾಡ್ತೀನೋ ಗೊತ್ತಿಲ್ಲ. ಬ್ಯಾಟರ್ ಅಂತೂ ರೆಡಿ ಮಾಡಿ, ಬ್ಯಾಟರ್ ಅಲ್ಲ ಸಾರಿ ಸೂಸ್ಲು. ಅಯ್ಯೋ, ನನ್ಗೆ ಇಡ್ಲಿ ಬ್ಯಾಟರ್ ಸೊಂಡಿಗೆ ಬ್ಯಾಟರ್ ಒಂದು ಈ ಬ್ಯಾಟರ್ ಅನ್ನೋದೇ ಒಂದ್ ತಲೆಯಲ್ಲಿ ಕೂತ್ಬಿಟ್ಟಿದೆ ನೋಡಿ. ಇದು ಕರ್ಜಿಕಾಯಿ ಮಾಡೋದಿಕ್ಕೆ ಸೂಸ್ಲು. ಇದಕ್ ನಾನು ಒಂದು ಏಲಕ್ಕಿ ಮತ್ತೆ ಸ್ವಲ್ಪ ಕೊಬ್ಬರಿ ತುರಿದ್ಬಿಟ್ಟು ಮಿಕ್ಸ್ ಮಾಡ್ಬೇಕು. ಅದು ಮಾಡಿ ಕರ್ಜಿಕಾಯಿ ಮಾಡೋದ್ನು ಕೂಡ ಶೇರ್ ಮಾಡ್ತೀನಿ. ಬನ್ನಿ, ಇವಾಗ ಬೇರೆ ಕೆಲಸ ಇದೆ, ಪೂಜೆಗೆ ಸಂಬಂಧಪಟ್ಟಂಗೆ ಸ್ವಲ್ಪ ತಯಾರಿ ಮಾಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಕರ್ಜಿಕಾಯಿ ಸೂಸ್ಲು ಅವಾಗ್ಲೇ ಸಂಜೆ ಅಂದ್ರೆ 4:30-5 ಗಂಟೆಗೆ ರೆಡಿ ಮಾಡಿಟ್ಟೆ. ಅದಾದ್ಮೇಲೆ ಇನ್ನು ತುಂಬಾ ಕೆಲ್ಸಗಳಿತ್ತು. ಅದನ್ನೆಲ್ಲ ಮಾಡ್ಕೊಂಡು ಸಂಜೆ ಪೂಜೆ ಮುಗಿಸಿ ಮುಖ ತೊಳೆದು ಫ್ರೆಶ್ ಆಗಿ ಈಗ ಸ್ವಲ್ಪ ದೀಪಗಳಿಗೆ ಮತ್ತೆ ನೋಡೋಣ ಕಾಯಿ ಎಣ್ಣೆಲ್ಲ ಬೌಲ್ಗೆ ಹಾಕೋಣ, ಅಂಟಿಸೋಣ ಅಂತ ಅದೊಂದು ಐಡಿಯಾ ಮಾಡ್ಕೊಂಡ್ ಕೂತಿದ್ದೀನಿ. ಅದ್ ಹೆಂಗ್ ಬರುತ್ತೋ ಗೊತ್ತಿಲ್ಲ. ಉಂಡಿಲಿ ಹೊಡಿಯೋಣ ಅಂತ, ಅದಿನ್ನು ತುಂಬಿಲ್ಲ. ಬಟ್ 5 ರೂಪಾಯಿ ಕಾಯಿನ್ ಇದೆ, ಬರೀ ಕಾಯಿನ್ ಬೇಕಲ್ಲ ಅಂಟಿಸೋದಿಕ್ಕೆ ಅಂತೇಳಿ ಉಂಡಿ ಹೊಡಿಯೋಣ ಅಂತಲೂ ಕೂಡ ಕೂತಿದ್ದೀನಿ. ಉಂಡಿ ಆಮೇಲೆ ಹೊಡೆದ್ರಾಯ್ತು. ಫಸ್ಟ್ ದೀಪ ರೆಡಿ ಮಾಡೋಣ. ದೀಪ ಹೆಂಗ್ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಎಲ್ರ ಮನೇಲೂ ಕೂಡ ರೆಡಿ ಆಯ್ತಾ ನೋಡಿ. ಕಡ್ಡಿ ತಗೊಂಡಿದ್ದೀನಿ.
ಅದು ಒಂದು ಪೀಸ್ ರಿಪೀಸ್ ತರ ಸಮಕ್ಕೆ 2 ಸೈಡು ಈ ರೀತಿ ಕಟ್ಟಬೇಕು. ಅಂದ್ರೆ 2 ಸೈಡು ಸಮವಾಗಿ ಹಿಂದೆ ಭಾಗಕ್ಕೆ ಕಟ್ತಾ ಇದ್ದೀನಿ. ನಮ್ಮನೆಯವ್ರು ಇಲ್ಲ, ನಮ್ಮನೆಯವ್ರು ಬರೋದ್ರೊಳಗೆ ರೆಡಿ ಮಾಡೋಣ ಅಂತ. ಅವ್ರು ಈ ವರ್ಷ ವರ್ಷ ಏನಾರ ಒಂದೊಂದು ಹೊಸದ್ ಹೊಂಚ್ಕೊಂತಿರ್ತೀಯ ಅಂತಾರೆ. ಬಟ್ ಏನ್ ಮಾಡೋದು, ಏನಾದ್ರು ಇರ್ಲಿ ಅಂತ ಇವತ್ತು ಹಬ್ಬ ಆದ್ಮೇಲೆ ಇನ್ನೇನ್ ನಾನು ಕಷ್ಟ ಬೀಳಕ್ ಹೋಗ್ತೀನ. ಅದರಿಂದ ಯಾವಾಗ ಹೆಂಗ್ ಬರುತ್ತಾ ಹಂಗಂಗ್ ಮಾಡ್ತಾ ಇರೋದು. ಇಬ್ರಿದ್ರೆ ಬೇಗ ಆಗುತ್ತೆ, ಯಾಕೆಂದ್ರೆ ಹಿಂಗ್ ಹಿಡ್ಕೊಂಡ್ ಕಟ್ಟೋದಿಕ್ಕೆ. ಬಟ್ ಒಬ್ಳೆ ಅದ್ ಹೆಂಗ್ ಕಟ್ತೀನೋ ಗೊತ್ತಿಲ್ಲ, ಕಟ್ಬೇಕು. ಫುಲ್ಲು ಸುತ್ತಬಿಟ್ಟು ಆಮೇಲೆ ಟೈಟ್ ಮಾಡೋಣ. ಅವಾಗ್ಲೇ ನಾನು ಇಷ್ಟ ಅಗಲ ತಗೊಂಡಿದ್ದೆ, ಸ್ವಲ್ಪ ಅಗಲ ಜಾಸ್ತಿ ಆಯ್ತು ಕಡ್ಡಿದು. ಅದಕ್ಕೆ ಮತ್ತೆ ಈ ರೀತಿ ಚಿಕ್ಕದ್ ತಗೊಂಡೆ, ಅಂದ್ರೆ ಅಗಲ ಕಮ್ಮಿ ಮಾಡಿದೆ. ನೋಡಿ ಈ ರೀತಿಯಾಗಿ ನಿಂತ್ಕೊಂಡಿದೆ. ಈ ರೀತಿ ಈಗ ಇದನ್ನ ರೆಡಿ ಮಾಡಿ ತೋರಿಸ್ತೀನಿ. ಅದೇ ತರ ಇದಕ್ ಕಟ್ತೀನಿ ನೋಡಿ. ಫಸ್ಟು ಕಡ್ಡಿಗೆ ಕಟ್ಟಬಾರ್ದು, ಮರ್ತೇ ಹೋಗೈತಿ. ಈ ತರ ಒಂದ್ ರೌಂಡ್ ಹಾಕಿ ಫಸ್ಟ್ ಕಡ್ಡಿಗೆ ಸಪರೇಟ್ ನಾವು ಈ ದಾರನ ಹೋಲ್ಡ್ ಮಾಡ್ಕೊಂಡು ಈ ರೀತಿ ಟೈಟ್ ಮಾಡಿ ಸೆಂಟ್ರಿಗೆ ಕರೆಕ್ಟಾಗಿ ಹೋಲ್ಡ್ ಮಾಡಿ ಆಮೇಲೆ ಇಲ್ಲಿ ಕಟ್ಟಬೇಕು. ಚಿಕ್ಕದ್ ತಗೊಂಡೆ ನೋಡಿ, ಈ ರೀತಿ ಕಟ್ಟಿದ್ನಲ್ಲ. ಈಗ ಇದನ್ನ ದೀಪಸ್ತಂಭಕ್ಕೆ ಹೋಲ್ಡ್ ಮಾಡ್ಕೊಬೇಕು, ಟೈಟ್ ಮಾಡ್ಬೇಕು. ಹಿಂಗ್ ಮಾಡಿ ಸಿಂಪಲ್ ಹಿಂಗ್ ಕಟ್ಟಿದ್ರೆ ಕಡ್ಡಿ ಕಟ್ಟಿದ್ ಮುಗ್ದೋಯ್ತು. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಇದನ್ನ ದಾರನ ಬೇಕಿದ್ರೆ ಕಟ್ ಮಾಡ್ಕೊಬಹುದು, ಇಲ್ಲ ಈ ತರ ಕಾಣದ್ ರೀತಿ ಎಲ್ಗಾದ್ರೂ ಸಿಗಿಸ್ಕೊಂಡ್ರು ಆಯ್ತು. ಹೆಚ್ಚಾಯ್ದ ನೋಡಿ. ಈ ರೀತಿ ಕಟ್ಕೊಂಡಿದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಹೆಂಗ್ ಕಾಣಿಸ್ತಾ ಇದ್ದೆ ಫ್ರೆಂಡ್ಸ್ ದೀಪದ ಅಲಂಕಾರ? ಹೆಂಗ್ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೋಡಿ. ಹೆಂಗ್ ಬಂತು ಅಂತಲ್ಲ, ಹೆಂಗ್ ಬಂತು ಅಂತಲೇ ತೋರಿಸ್ಲಿಲ್ಲ, ಡೈರೆಕ್ಟ್ ರೆಡಿ ಮಾಡಿ ಕುಂಡ್ರಿಸಿದೀನಿ ಅಂತಲ್ಲ. ಇನ್ನೊಂದ್ ದೀಪಕ್ ರೆಡಿ ಮಾಡಿ ತೋರಿಸ್ತೀನಿ, ಅದು ಹೆಂಗ್ ಬರುತ್ತೋ ಅಂತ ರೆಡಿ ಮಾಡಿದೆ. ಬಟ್ ಈಗ ಇನ್ನೊಂದ್ ದೀಪಕ್ಕೆ ಇದನ್ನ ಹೆಂಗ್ ಮಾಡ್ದೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ನಾನು ಹೇಗೆ ಬರುತ್ತೋ ಏನೋ ಅಂತ ಒಂದು ದೀಪಕ್ಕೆ ರೆಡಿ ಮಾಡಿದ್ಮೇಲೆ ನಿಮ್ಮ ಜೊತೆ ಇನ್ನೊಂದು ದೀಪಕ್ಕೆ ಹಾಕ್ತಾ ಇರೋದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ಒಂದು ಚಿಕ್ಕದಾಗಿ ಶಾಲು ಅಥವಾ ಸುಮ್ಮನೆ ಅದು ಶಾಲ್ ಥರನೇ ಇದೆ, ತುಂಬ ದೊಡ್ಡದೇನಲ್ಲ, ಬ್ಲೌಸ್ ಪೀಸ್ ಅಷ್ಟೇ ಇದೆ. ಬ್ಲೌಸ್ ಪೀಸ್ ಆದರೂ ಓಕೆ. ನಾನಿದು ಬಾರ್ಡ್ರೆಲ್ಲ ಚೆನ್ನಾಗಿತ್ತಲ್ಲ ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಇದನ್ನು ನಾವೇನು ಯೂಸ್ ಮಾಡಿರಲಿಲ್ಲ, ಅದರಿಂದ ಇದನ್ನು ತೊಗೊಂಡಿದ್ದೀವಿ. ಈಗ ಈ ರೀತಿಯಾಗಿ ಅದಕ್ಕೆ ನರ್ಗೆ ಮಾಡ್ತಾ ಇದ್ದೀನಿ. ಈ ರೀತಿ ಎಲ್ಲ ಸಮಕ್ಕೆ ನರ್ಗೆ ಮಾಡಿಕೊಂಡು, ನಾವು ಸೀರೆ ಸೆರಗು ಯಾವ ರೀತಿ ಮಾಡ್ತೀವೋ ಅಲ್ಲ ನರ್ಗೆನ ಆ ರೀತಿ ಮಾಡಿಕೊಂಡು ಈಗ ನಾವು ಅದನ್ನು ದೀಪಕ್ಕೆ ಈ ರೀತಿಯಾಗಿ ಇಟ್ಕೊಂಡು ನೋಡಿ, ನಾನು ಕಡ್ಡಿ ಕಟ್ಟಿದ್ದೀನಲ್ಲ ಅದ್ರ ಮೇಲ್ಗಡೆ ಹಿಂದಗಡೆಗಾಸಿ ಈ ರೀತಿ ಹಾಕಬೇಕು. ನೀವು ನೋಡ್ತಾ ಇರ್ಬೋದು, ತುಂಬ ಸುಲಭನೇ. ಬಟ್ ಏನಂತಂದರೆ ಟೈಮ್ ಬೇಕಷ್ಟೇ, ಪೇಷನ್ಸ್ ಬೇಕು. ಈ ರೀತಿ ಹಾಕಿ ಅದು ನರಿಗೆ ಎಲ್ಲ ಸಮಕ್ಕೆ ಕೂತ್ಕೊಳ್ಳೋ ರೀತಿ ನೋಡ್ಕೊಬೇಕು. ಈಗ ನೋಡಿ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ನರಿಗೆ ಎಲ್ಲ, ಬಟ್ಟೆನೂ ಕೂಡ ಅದೇ ರೀತಿ ಇರಬೇಕು. ಈ ರೀತಿ ನರಿಗೆ ಬಾರ್ಡ್ರು ಎಲ್ಲ ತುಂಬ ಚೆನ್ನಾಗಿ ಕೂತಿದೆ. ಈಗ ನಾವು ಅದಕ್ಕೆ ಒಂದು ದಾರ ತಗೊಂಡು ನೋಡಿ ಈ ರೀತಿಯಾಗಿ ಒಂದು ದಾರ ತಗೊಂಡು ನರಿಗೆನೆಲ್ಲ ಕೂರಿಸ್ಕೊಂಡು ಅದಾದಮೇಲೆ ಒಂದು ದಾರದಿಂದ ಸೊಂಟಕ್ಕೆ ಕಟ್ಟಬೇಕು. ಅದು ಸೊಂಟ ಅಂದರೆ ಸೆಂಟ್ರಿಗೆ ಕಟ್ಕೊಬೇಕು. ಅದು ಸೀರೆ ಥರನೇ ಕಾಣುತ್ತೆ. ಬಟ್ ಅದಾದಮೇಲೆ ನಾವು ಅಲಂಕಾರ ಮಾಡಬೇಕು. ನಾನಿವತ್ತು ಅಲಂಕಾರ ಮಾಡಿಲ್ಲ, ಹಬ್ಬ ಹತ್ರ ಬಂದಾಗ ಅಂದರೆ ಹಬ್ಬದ ದಿನ ಮಾಡೋಣ ಅಂತೇಳಿ ಸುಮ್ಮನೆ ನಿಮಗೆ ಈ ರೀತಿಯಾಗಿ ರೆಡಿ ಮಾಡ್ಕೊಬೋದು ಅನ್ನೋದನ್ನು ಒಂದಿನ ಮುಂಚಿತವಾಗಿ ಐಡಿಯಾ ಇದ್ದರೆ ಸುಲಭವಾಗಿ ಮಾಡ್ಬೋದು ಅಂತ ಟ್ರೈ ಮಾಡ್ತೀರಿ ಅನ್ನೋ ಕಾರಣಕ್ಕೆ ಇವತ್ತಿನ ಬ್ಲಾಗಲ್ಲಿ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಈ ರೀತಿ ಸ್ವಲ್ಪ ಒಂದು ದಾರ, ಚಿಕ್ಕದಾಗಿರ್ತಕ್ಕಂಥ ದಾರ ತೊಗೊಂಡು ಅದರ ಸೊಂಟದ್ದು ನಾವು ಎಲ್ಲಿಗೆ ಮಧ್ಯ ಸೆಂಟ್ರಿಗೆ ಈ ರೀತಿಯಾಗಿ ಸ್ವಲ್ಪ ಲೂಸಿಗೆ ಕಟ್ಕೊಬೇಕು. ಲೂಸಿಗೆ ಕಟ್ಟಿದ ಮೇಲೆ ಮತ್ತೆ ನರಿಗೆನೆಲ್ಲ ಸರಿ ಮಾಡಿ ಕೂರಿಸಿದ್ರೆ ರೆಡಿ ಆಗುತ್ತೆ. ಇನ್ನು ನಾವು ಅದಕ್ಕೆ ಹೂವಿಂದ ಮತ್ತು ಹಾಗೆ ಸ್ವಲ್ಪ ಮನೇಲಿರ್ತಕ್ಕಂಥ ಸರಗಳು, ಈ ರೀತಿ ಬಳೆಗಳು ಕೈಗೆ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ದೀಪನೂ ಕೂಡ ನೋಡಿ, ದೀಪಕ್ಕೂ ಕೂಡ ಅಲಂಕಾರ ಆಯ್ತಲ್ವಾ. ನೋಡಿದ್ರಲ್ಲ, ಈ ರೀತಿ ಬ್ಲೌಸ್ ಪೀಸು ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಮಡಿ ಬಟ್ಟೆಯಲ್ಲಿ ದೀಪಕ್ಕೆ ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಇದಕ್ಕಿನ್ನೂ ಇಲ್ಲಿಗೆ ಸರಗಳನ್ನ ಹಾಕಿದ್ರೆ ಚೆಂದ ಕಾಣುತ್ತೆ ಅಲ್ವಾ. ಇಷ್ಟು ದೀಪದ ರೆಡಿ ಆಯಿತು. ಇನ್ನು ಆಮೇಲೆ ಹಾಕೋಣ ಸರ ಎಲ್ಲ ಹತ್ರ ಬಂದಾಗ. ಈಗ ಎತ್ತಿಟ್ಬಿಟ್ಟು ನೋಡೋಣ, ಕಾಯಿ ನಂಟ್ರಿಸೋಣ.
ಇವತ್ತು ಈ ಉಂಡೆ ವಡೆ ಐಡಿಯಾ ಏನಿರಲಿಲ್ಲ, ಬಟ್ ಕಾಯಿನೆಲ್ಲ ಇದರೊಳಗಡೆ ಇದೆ, ಸುಮ್ಮನೆ ಯಾಕೆ ಪೆಂಡಿಂಗ್ ಬೇರೆ ಎಲ್ಲಾದರೂ ತರೋದು ಅಂತೇಳಿ ಈ ಉಂಡೆ ಹೊಡಿತಾ ಇದ್ದೀನಿ. ನೋಡಿ, ಇದರೊಳಗೂ ಸ್ವಲ್ಪ ನೋಟ್ನ ಕೂಡ ಹಾಕಿದ್ದೀನಿ. ಇಷ್ಟು ಕಾಯಿನ ಹಾಕಿದ್ದೀನಿ. ಬನ್ನಿ ಇವಾಗ ಕಾಯಿನ ಎಣ್ಸೋದೇನು ಬೇಡ, ಇದನ್ನು ಇವಾಗ ನೋಡೋಣ, ಅಂಟ್ರಿಸೋಣ ಅಂತ ಒಂದು ಬೌಲ್ಗೆ ಶೇಪ್ಗೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಈ ಕಾಯಿಗಳು ಮತ್ತೆ ತಂದು ಕೂಡ ನಾನು ಸುಮ್ಮನೆ ಸೇವಿಂಗ್ ಮಾಡ್ತಲೇ ಇರ್ತೀನಿ. ನೋಡೋಣ ಎಷ್ಟಿದೆ ಅಂತಲೂ ಕೂಡ, ಮತ್ತು ಸೇವಿಂಗ್ ಮಾಡಿದ್ರಲ್ಲಿ ಲಕ್ಷ್ಮೀ ಪೂಜೆಗೂ ಇಟ್ಟಂಗೆ ಆಗುತ್ತೆ ಅನ್ನೋ ಥರನೂ ಹೊಡಿತಾ ಇದ್ದೀನಿ. ಇದರೊಳಗೂ ಯಾವಾಗಲೂ ನಾನು ನೋಟ್ನೂ ಕೂಡ ಹಾಕಿದ್ದೀನಿ. ಕಾಯಿನೇನು ಎಣಿಸೋದಕ್ಕೆ ಹೋಗೋದಿಲ್ಲ. ಇವಾಗ ಒಂದು ಬೌಲ್ಗೆ ಅಂದರೆ ಇದಕ್ಕೆ ಅಂಟಿಸೋಣ ಅಂತ ಅಂದ್ಕೊಂಡಿದ್ದೀನಿ ಡಬಲ್ ಟೇಪಲ್ಲಿ. ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ, ಶುರು ಮಾಡೋದಂತೂ ಮಾಡ್ತೀನಿ. ನೋಡಿ, ಈ ರೀತಿ ಇರ್ತಕ್ಕಂಥ ಟೇಪ್ನ ಈ ರೀತಿ ಅಂಟಿಸ್ಬಿಟ್ಟು ಕಾಯಿನ ಅಂಟಿಸೋಣ ಅಂತ. ಆಗುತ್ತಾ ಫ್ರೆಂಡ್ಸ್? ಅಂಟಿಸಿದ ಮೇಲೇ ಸಿಗ್ತೀನಿ, ಎಲ್ಲ ಅಂಟಿಸ್ತಾ ಸಿಗ್ತೀನಿ. ಫಸ್ಟ್ ಸ್ಟಾರ್ಟಿಂಗ ಮಾಡೋಣ, ನೋಡೋಣ. ಈ ರೀತಿಯಾಗಿ ರಾತ್ರಿ 10:30 ತನಕ ರೆಡಿ ಮಾಡಿದೆ. ನಿಜವಾಗ್ಲೂ 6 ಗಂಟೆಯಿಂದ 10:30 ತನಕ ಇಷ್ಟು ಕೆಲಸನ ಮಾಡಿದ್ದೆ. ಬಟ್ ಏನಂತ ಅಂದರೆ, ಇದನ್ನು ಮುಂಚೆನೇ ಮಾಡಿಟ್ಕೊಂಡ್ರೆ ಅದು ಕಾಯಿನೆಲ್ಲ ಉದುರೋಗುತ್ತೆ. ಅಂದರೆ ಬಿಸಿಗೋ ಏನೋ ಅದು ವೆಯ್ಟ್ ಇರುತ್ತಲ್ಲ, ಅಂಟ್ಕೊಂಡಿರೋದೆಲ್ಲ ಬಿದ್ದೋಗುತ್ತೆ. ಹಬ್ಬ ಬೆಳಗ್ಗೆ ಇದೆ ಅಂತ ಅನ್ಬೇಕಾದ್ರೆ, ನಾವು ಆನ್ ಟೈಮಲ್ಲಿ ಪೂಜೆ ಮಾಡಬೇಕಾದ್ರೆ ಆ ಕಾಯಿನ್ಗಳನ್ನ ಅಂಟ್ರಿಸಿದ್ರೆ ಓಕೆ. ಬಟ್ ಅದಕ್ಕೆಲ್ಲ ಟೈಮ್ ಇರೋದಿಲ್ಲ. ನಂದು ಮತ್ತೆ ಉದುರೋಗಿತ್ತು, ನಾನು ಇದನ್ನ ಇನ್ನೂ ಅಂಟ್ರಿಸಿಲ್ಲ. ಅಂದರೆ ರಾತ್ರಿ ರೆಡಿ ಮಾಡಿಡೋಣ ಅಂತೇಳಿ. ತುಂಬ ಅಂಟ್ಕೊಳುತ್ತೆ. ಬಟ್ ಏನಂತ ಅಂದರೆ, ಅದು ಸ್ವಲ್ಪ ನಿಧಾನವಾಗಿ ಕಾಯಿನ್ ವೆಯ್ಟ್ ಇರೋದಕ್ಕೂ ಏನೋ ಬಿಟ್ಕೊಳುತ್ತೆ, ಅಷ್ಟು ಗೊತ್ತಿಲ್ಲ. ಅಂಟ್ಕೊಳೋದೇನೋ ಚೆನ್ನಾಗಿ ಅಂಟ್ಕೊಳುತ್ತೆ. ಬಟ್ ಇವತ್ತು ನೈಟ್ ಮಾಡಿ ಬೆಳಗಿನ ಜಾವಕ್ಕೆ ಪೂಜೆಗಿಟ್ರೆ ಓಕೆ ಅಂತ ಅನಿಸುತ್ತೆ. ಅಂದರೆ ಅಂಟ್ಕೊಬೇಕಾದ್ರೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಕಾಯಿನ್ಗಳ ಅಲಂಕಾರ. ನಾನು ಸ್ವಲ್ಪ ಒಂದು ಮಿಳ್ಳೆಗೆ ಸ್ವಲ್ಪ ಚೇಂಜ್ ಮಾಡಿದೆ ಪ್ರೊಸೀಜರ, ಇನ್ನೊಂದು ಮಿಳ್ಳೆಗೆ ಐಡಿಯಾ ಗೊತ್ತಾಯಿತು, ಹಾಗಾಗಿ ಅದು ಚೆನ್ನಾಗಿ ಬಂತು. ಫೈನಲಾಗಿ ಈ ರೀತಿ ಅಂಟ್ರಿಸಿದ್ದೆ. ಬಟ್ ಅದನ್ನು ಎರಡನ್ನೂ ಕೂಡ ಮತ್ತೆ ಚೇಂಜ್ ಮಾಡಿ ನೋಡೋಣ, ನಾಳೆ ಟ್ರೈ ಮಾಡ್ತೀನಿ. ಹಬ್ಬದಲ್ಲಿ ಎಲ್ಲದನ್ನು ಕೂಡ ಗಮನಿಸಿ. ನಾನು ಉಂಡೆ ಇವತ್ತು ಹೊಡಿಲೇಬೇಕು ಅಂತ ಏನಿರಲಿಲ್ಲ, ಬಟ್ ಕಾಯಿನ್ಗಳನ್ನೆಲ್ಲ ಸೇವ್ ಮಾಡಿದೆ, ಅದು ಕೂಡ ಇನ್ನೂ ತುಂಬಿರಲಿಲ್ಲ. ನೋಟೇನೆಲ್ಲ ಹಾಕಿರಲಿಲ್ಲ, ಬರೀ ಕಾಯಿನ್ ಹಾಕಿದ್ದೆ. ಎಲ್ಲೋ ಒಂದು 100 ರೂಪಾಯಿದು 50 ರೂಪಾಯಿದು ನೋಟ್ ಹಾಕಿದ್ದೆ ಅಷ್ಟೇ. ಈ ಕೆಲಸನೂ ಕೂಡ ಮುಗಿತಾ ಬಂದಿದೆ. ಅಂದರೆ ಕಾಯಿನ ಅಂಟಿಸಿದ್ದು. ನೀವು ಕೂಡ ಯಾವ್ಯಾವ ರೀತಿ ನಿಮ್ಮ ಮನೆಗಳಲ್ಲಿ ಹಬ್ಬದ ತಯಾರಿ ಮಾಡಿದ್ದೀರಾ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಬ್ಬ ಯಾರ್ಯಾರು ಮಾಡ್ತೀರಾ ಅಥವಾ ಯಾವ್ಯಾವ ಊರಲ್ಲಿ ನಾವು ಮಾಡೋದಿಲ್ಲ ಅನ್ನೋರಿದ್ರು ಕೂಡ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನನಗೆ ಕಾಯ್ತಾ ಇರ್ತೀನಿ. ಪ್ಲೀಸ್ ನನ್ನ ವಿಡಿಯೋ ನೋಡಿ ಇಷ್ಟವಾದರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಒಪಿನಿಯನ್ನು ಕೂಡ ಹೇಳಿ. ನನ್ನ ಈ ಕಷ್ಟಕ್ಕೆ, ಅಂದರೆ ನಾನು ಕಷ್ಟ ಬಿದ್ದು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಏನಲ್ಲ, ನನ್ನ ಕೆಲಸನೇ ಇದು. ನಾನು ವಿಡಿಯೋ ಮಾಡಲಿ ಬಿಡಲಿ, ನಾನು ಇಷ್ಟೊಂದು ಕೆಲಸ ಮಾಡೇ ಮಾಡ್ತೀನಿ. ಅದು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಟ್ ನಾನು ಮಾಡ್ತಕ್ಕಂಥ ಈ ರೀತಿ ಎಲ್ಲ ಕೆಲಸಗಳು, ಓವರಾಲ್ ನನ್ನ ಕೆಲಸ, ಡೈಲಿ ಕೆಲಸ ಎಲ್ಲ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಹಬ್ಬನ ಗ್ರ್ಯಾಂಡಾಗಿ ಆಚರಿಸಿ. ನಿಮ್ಮ ಮನೆಗಳಿಗೆ, ಎಲ್ಲರ ಮನೆಗಳಿಗೂ ಕೂಡ ಲಕ್ಷ್ಮಿ ಬಂದು ಅಲ್ಲೇ ನೆಲೆಸಿರಲಿ ಅಂತ ನಾನು ಕೂಡ ಆ ಲಕ್ಷ್ಮಿಯಲ್ಲಿ ಕೇಳ್ಕೊತೀನಿ. ಎಲ್ರಿಗೂ ಕೂಡ ಅನ್ನ, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲದನ್ನು ಕೊಟ್ಟು ಆ ಲಕ್ಷ್ಮಿ ಸದಾಕಾಲ ಕಾಪಾಡಲಿ ಅಂತ ಕೇಳ್ಕೊತೀನಿ. ಬಟ್ ಇವತ್ತಿನ ಕೆಲಸ ಇದಾಗಿತ್ತು. ಇನ್ನೂ ಅಡುಗೆ ಕೂಡ ಆಗಿರಲಿಲ್ಲ. ಅಡುಗೆ ಸಾಂಬಾರು ಕೂಡ ಇರಲಿಲ್ಲ. ನನಗೆ ಈ ಕೆಲಸ ಮಾಡ್ತಾ ಕೂತ್ಕೊಂಡು ಇದೊಂದು ಮಾಡೋಗೋಣ ಅಂತ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಫೈನಲಿ ಟೈಮ್ ಬಂದು 10 ಕಾಲಾಗಿತ್ತು. ನಮ್ಮ ಮನೆಯವ್ರದ್ದು ಇನ್ನೂ ಅಡುಗೆ ಆಗಿಲ್ವಾ ಅಂತ ಬಂದರು. ನಾನು ಇದನ್ನೆಲ್ಲ ಅವ್ರು ಬರೋದ್ರೊಳಗಡೆ ರೆಡಿ ಮಾಡಿ ಎತ್ತಿಟ್ಬಿಡೋಣ ಅಂತ ಅಂತಿದ್ದೆ. ಅವ್ರಿಗೆ ಈ ರೀತಿಯೆಲ್ಲ ಸುಮ್ಮನೆ ಟೈಮ್ ವೇಸ್ಟು, ಇದೆಲ್ಲ ಯಾಕೆ ಮಾಡ್ತೀಯಾ, ಏನಿರುತ್ತೋ ಅದರಲ್ಲಿ ಇಟ್ಟು ಪೂಜೆ ಮಾಡು ಅಂತ ಇರ್ತಾರೆ. ನಾನು ವಿಡಿಯೋ ಮಾಡೋದಕ್ಕೂ ಮುಂಚೆನೇ ಅವ್ರು ಹೀಗೆ ಹೇಳ್ತಿದ್ರು. ಬಟ್ ನನಗೆ ಏನಂದರೆ, ಏನೋ ಒಂದು ಕ್ರಿಯೇಟಿವಿಟಿ, ಏನೋ ಒಂದು ಕ್ರೇಜು. ಹಬ್ಬ ಮುಗಿದ್ಮೇಲೆ ನಾವಿನ್ನೇನಾದರೂ ಮಾಡ್ತೀವ, ಹಬ್ಬಕ್ಕೆ ಅಂತ ಸ್ಪೆಷಲಾಗಿ ಏನಾದರೂ ಮಾಡಬೇಕಲ್ಲ ಅಂತ ನಾನು ಮಾಡ್ತಾಯಿದ್ದೆ. ಆಮೇಲೆ ನಾನು ಅಡುಗೆ ಮನೆಗೆ ಬಂದು ಜಜ್ಮೂಲಂಗಿ ಮಾಡಿ, ಬಿಸಿ ಬಿಸಿ ಮುದ್ದೆ ಮಾಡಿ, ಊಟ ಮುಗಿಸಿ ಮಲಗೋದ್ರೊಳಗಡೆ 11:30 ಆಯಿತು. ಇನ್ನೂ 2-3 ದಿನ ಇನ್ನೆರಡು ದಿನ, ಇವತ್ತೊಂದು ದಿನ ಅಷ್ಟೇ. ನಾಳೆ ಇನ್ನೇನು ಹಬ್ಬ ಮುಗಿದ್ಮೇಲೆ ರೆಸ್ಟೇ ತಾನೇ. ಆ ರೀತಿ ಯೋಚನೆ ಮಾಡಿ ಇವತ್ತಂತೂ ಫುಲ್ ಟಯರ್ಡ್ ಆಗಿದೆ.
ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತೀನಿ. ನೀವು ಕೂಡ ಎಲ್ಲರೂ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಶುಭಾಶಯಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ, ನಮ್ಮ ಮನೆಗಳಲ್ಲಿ ಹಬ್ಬ ಯಾವ ರೀತಿ ಆಗ್ತಿದೆ ಅನ್ನೋದನ್ನು ಕೂಡ ನನ್ನ ಜೊತೆ ಶೇರ್ ಮಾಡಿ. ಈ ಮುದ್ದೆ ನೋಡಿದ್ರೆ ಯಾರಿಗೆಲ್ಲ ಬಾಯಲ್ಲಿ ನೀರು ಬಂತು ಅದನ್ನು ಕೂಡ ಹೇಳಿ. ಸಿಗುವ ನಾಳೆ. ಟೇಕ್ ಕೇರ್. ನೋಡಿದ್ರಲ್ಲ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡಿದೆ ಅಂತ. ಸದ್ಯಕ್ಕೆ ಪ್ರಿಪ್ರೇಷನ್ ಏನು ಮುಗಿಯಲ್ಲ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇವತ್ತೇನು ಮಾಡಿದ್ನ ಅಷ್ಟನ್ನು ಮಾತ್ರ. ಇನ್ನು ತುಂಬ ಪ್ರಿಪ್ರೇಷನ್ ಇದೆ. ಇದಕ್ಕಿನ್ನೂ ನಾನು ಸರ ಹಾಕಿಲ್ಲ. ಇದಕ್ಕೆ ಇನ್ನೊಂಚೂರು ಡೆಕೋರೇಷನ್ ಮಾಡಬೇಕು. ಇಲ್ಲಿಗೆ ಒಂದು ರೌಂಡು ಟೇಪ್ ಖಾಲಿ ಬಂತು. ಇದು ನನಗೆ ಫಸ್ಟ್ ಟೈಮ್ ಗೊತ್ತಾಗಲಿಲ್ಲ, ಆ ಥರ ಅಂಟಿಸ್ದೆ. ಇದು ಸರಿಯಾದ ಶೇಪು. ಈ ರೀತಿ ನನ್ನ ಕಾಯಿನ ಅಂಟಿಸ್ಬೇಕಿತ್ತು. ಟೋಟಲ್ ಆಗಿ ಇನ್ನೂ ಒಂದು ಸ್ವಲ್ಪ ಟೇಪ್ ಬೇಕು. ಅದು ಬಂದಮೇಲೆ ಇದು ಕಂಪ್ಲೀಟ್ ಆಗುತ್ತೆ. ಇದು ಹಬ್ಬದ ದಿನ ಕಂಪ್ಲೀಟ್ ಆಗುತ್ತೆ. ಸದ್ಯಕ್ಕೆ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಸೆಲೆಬ್ರೇಷನ್ಗೆ ತಯಾರಿ ಯಾವ ರೀತಿ ಆಗ್ತಾ ಇದ್ದೀನಿ ಅನ್ನೋದನ್ನು ನನ್ನ ಜೊತೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ಬ್ಲಾಗ್ಗಳು ಇಷ್ಟವಾಗ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿದ್ದ ಕೇಳ್ಕೊಂತ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್. ಆಲ್ರೆಡಿ ಟೈಮ್ ಬಂದು 8:30 ಆಯಿತು. ಇನ್ನೂ ಅಡುಗೆ ಮಾಡಿಲ್ಲ. ಅಡುಗೆ ಮಾಡೋದಕ್ಕೆ ಹೋಗ್ತೀನಿ. ಸಿಗುವ ನಾಳೆ ಇನ್ನೊಂದು ಒಳ್ಳೆಯ ಬ್ಲಾಗಲ್ಲಿ. ಬಾಯ್.